ಇಲ್ಲಿ ನೋಡಿ ಕೈಯಲ್ಲಿ ಹಿಡಿತಿದ್ದೇವೆ ನೋಡಿ. ಈಗ ಫಸ್ಟ್ ಸಿಕ್ಕಿದೆ, ಆದಷ್ಟು ಮೆಲ್ಲ ಮಾತಾಡ್ಬೇಕು, ಬೇರೆ ಏಡಿಗಳು ಓಡ್ತದೆ ನೋಡಿ ಎಷ್ಟು ದೊಡ್ಡದಂತ. ಹೌದು ತಪ್ಪದಲ್ಲಿಯಾ ನೋಡಿ, ಜೀವಂತ ಏಡಿ ಇರ್ತಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಅಟ್ಯಾಕ್ ಆಗಿದೆ ನೋಡಿ, ಯಾವ ರೀತಿ ತಿಂತದೆ ಅಂತ ನೋಡಿ ಏಡಿಗಳು. ಅಟ್ಯಾಕ್ 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 ಆಗಿದೆ ನೋಡಿ. ಇದೆಲ್ಲ ಎಲ್ಲರಿಗೂ ನಮಸ್ಕಾರ, ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಏಡಿಲಿಡಕ್ಕೆ ಹೊರಟಿದ್ದೇವೆ. ಅದಕ್ಕೆ ಮೊದಲು ತಿನ್ಲಿಕ್ಕೆ ಇಡಬೇಕು, ಅದು ಹೊರಗಡೆ ಬರಬೇಕಿದ್ರೆ ಕಲ್ಲಿನ ಎಡೆಯಲ್ಲೆಲ್ಲ ಇರ್ತದೆ. ಇದು ನೋಡಿ ಕೋಳಿದು ವೇಸ್ಟೇಜ್ ಯಾವ ರೀತಿ ಮಾಡಿದ್ದೇವೆ ಅಂತ ನೋಡಿ. ಕೋಳಿಗೆ ಕತ್ತಿ ರೆಡಿ ಮಾಡಿ ಇಟ್ಟಿದ್ದೇವೆ, ಕತ್ತಿ ಕೂಡ ಇಟ್ಕೊಂಡಿದ್ದೇವೆ. ಈಗ ರಾತ್ರಿ ಇದನ್ನು ಇಟ್ಟು ಬರುವ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅದು ಬರ್ತದೆ ಕಲ್ಲಿನ ಎಡೆಯಿಂದ, ನಂತರ ಹೊಡೆಯುವ ಅದನ್ನು. ನಮ್ಮ ನಾಯಿ ಕೂಡ ರೆಡಿ ಆಗಿದೆ, ಬೇಟೆಗೆ ನಾಯಿ ಹೊರಟಿದ್ದೇವೆ. ನಾವು ಇದನ್ನು ಇಟ್ಕೊಂಡು ಹೊರಟಿದ್ದೇವೆ. ಅವರು ಬರುದಿಲ್ಲ, ಅವರು ಸ್ವಲ್ಪ ಬಿಗ್ ಮ್ಯಾನ್. ಅವರು ನಮ್ಮ ಬಾವಜಿ ಭಾರಿ ಪ್ರೀತಿ ನಮ್ಗೆ ಬಾವ ಅಂದ್ರೆ. ಈಗ ನೋಡಿ ನಾವು ಹೊರಟಿದ್ದೇವೆ. ಆಗ ನಾವು ಬೆಳಿಗ್ಗೆ ಮೀನು ಕೂಡ ಹಿಡಿದಿದ್ದೇವೆ, ಅದರ ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಈಗಲೇ ನೋಡಿ. ಹಾಗೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈಗ ಇದನ್ನು ಇಟ್ಟು ಮತ್ತೆ ಪಟಾಕಿ ಎಲ್ಲ ಸ್ವಲ್ಪ ಹಚ್ಚಲಿಕ್ಕೆ ಉಂಟು. ನಿನ್ನೆ ಮಳೆ ಇತ್ತು, ಹಚ್ಚಲಿಲ್ಲಲ್ಲ. ಆ ನಂತರ ಇದನ್ನು ಬೇಟೆ ಆಡ್ಲಿಕ್ಕೆ ಬರುವ. ಆದ್ರೆ ನಿಮಗೆ ವಿಡಿಯೋ ಮಾಡ್ಲಿಕ್ಕೆ ನಮಗೆ ಸರಿ ಆಗ್ಲಿಲ್ಲ. ಈಗ ಹಚ್ಚುವ, ಕಮೆಂಟ್ ಮಾಡಿ. ಈಗ ನಾವು ಇವತ್ತು 4-5 ಬಂದಿದ್ದೇವೆ ಏಡಿ ಹಿಡಿಲಿಕ್ಕೆ. ಈಗ ಈ ಸಂಕದಿಂದ ಇಳಿಬೇಕು, ತುಂಬಾ ಕಷ್ಟ ಇದೆ. ಇಲ್ಲಿ ಒಂದು ಚಿಕ್ಕ ಸಂಕ ಉಂಟು, ಸಂಕದಿಂದ ಇಳಿದು 1 ಕಿಲೋಮೀಟರ್ ಅಷ್ಟು ದೂರ ನಡೆದುಕೊಂಡು ಹೋಗಿ ಎಲ್ಲ ಜಾಸ್ತಿ ಗೊಬ್ಬೆ ಮಾಡಬೇಡ, ಹತ್ತಿರ ಮನೆ ಇದೆ. ಇಲ್ಲೆಲ್ಲ ಮನೆ ಉಂಟು, ಗೊತ್ತಾಗ್ಲಿಕ್ಕೆ ಬಾರ್ದು ಬೇರೆಯವರಿಗೆ. ಇದೆಲ್ಲ ಸಿಂಗಲ್ ಡೀಲ್ ಮಾಡೋದು. ಇದು ನೋಡಿ ತೋಡು ಚಿಕ್ಕದು, ಬೇಟೆಗೆ ತೋರ್ತಿದ್ದೇವೆ. ಏಡಿ ಎಲ್ಲ ಮಳೆಗಾಲದಲ್ಲಿ ಇಡುವುದು, ಹಿಡಿಬೇಕು. ಆದ್ರೆ ಈಗ ಹಿಡಿಲಿಕ್ಕೆ ನಾವು ಮಳೆಗಾಲದಲ್ಲಿ ಬರಲಿಲ್ಲಲ್ಲ. ಇಲ್ಲಿ ನೋಡಿ ತೋಡು ನೋಡಿ, ಸಂಕದಿಂದ ಇಳಿಬೇಕು. ಈಗ ಇದು ನೋಡಿ ಚಿಕ್ಕ ಸಂಕದಿಂದ ಇಳಿದು ನಾವು ಆಗ ಮೀನು ಹಿಡಿದಿದ್ದೇವಲ್ಲ, ಅಲ್ಲಿ ತನಕ ಹೋಗ್ಬೇಕು. ಬಂದರು ನೋಡಿ, ಮಾವ ಕೂಡ ಬಂದರು. ಈಗ ರೆಡಿಯೇ ಇನ್ನು ನಾವು ಬೇಟೆಗೆ. ಬಲೆ ದೀಕಾ ಇದು ನೋಡಿ ಗಂಡಿ ತರ ಉಂಟು, ಇಲ್ಲಿ ಇಳಿದುಕೊಂಡು ಹೋಗಿ ಇಡುವ. ನಾನು ಶೂ ಕೂಡ ಹಾಕ್ಲಿಲ್ಲ, ಇದಕ್ಕೆಲ್ಲ ಶೂ ಹಾಕಿಕೊಂಡು ಬರ್ಬೇಕು. ಆದರೆ ನೀರುಂಟಲ್ಲ ಇಲ್ಲಿ, ಇದು ರೋಡ್ ಕೂಡ ಸರಿ ಇಲ್ಲ ನೋಡಿ. ಇಲ್ಲಿ ಅಷ್ಟು ಯಾರು ಹಿಡಿಯುವುದಿಲ್ಲ, ನಾವು ಅಜ್ಜಿ ಮನೆಗೆ ಬಂದರೆ ಮಾತ್ರ ನಾವೇ ಹಿಡಿಯುವುದು ನೋಡಿ. ಈಗ ನೋಡಿ ಅವ್ರು ಇರ್ತಿದ್ದಾನೆ, ನನ್ನ ತಮ್ಮ ಇರ್ತಿದ್ದಾನೆ. ಇದಕ್ಕೆಲ್ಲ ಬರುವಾಗ ಬಟ್ಟೆ ಹಾಕಿಕೊಂಡೆಲ್ಲ ಬರಬಾರ್ದು, ಯಾಕಂದರೆ ಒದ್ದೆ ಆಗ್ತದೆ ನೋಡಿ. ಆಲ್ರೆಡಿ ಇರ್ತಿದ್ದಾನೆ, ನಾನು ಕೆಳಗಡೆ ಇದ್ದೇನೆ ನೋಡಿ. ನಮ್ಮ ಹತ್ರ ಸ್ವಲ್ಪ ಲೈಟ್ ವ್ಯವಸ್ಥೆ ಇಲ್ಲ, ನಾವು ಲೈಟ್ ತರಲಿಲ್ಲ ಇವತ್ತು, ನಮಗೆ ಪ್ಲ್ಯಾನಿಂಗ್ ಇರಲಿಲ್ಲಲ್ಲ. ಇಲ್ಲಾಂದರೆ ಅಂಗಡಿಯಿಂದಾನೆ ತರ್ತಿದ್ವಿ. ಈಗ ಸಂಜೆ ಹೊತ್ತು ಪ್ಲ್ಯಾನಿಂಗ್ ಆದದ್ದು ನೋಡಿ. ಅಲ್ಲಿ ಇರ್ತಿದ್ದಾನೆ ನೋಡಿ. ಶಂಕ ಇದು ದೊಡ್ಡದು, ಇದು ದೊಡ್ಡ ಶಂಕ, ನೀರು ಬರ್ತಾ ಉಂಟು. ಇದಕ್ಕೆಲ್ಲ ದೊಡ್ಡ ಲೈಟ್ ಎಲ್ಲ ಬೇಕು, ಆಗ ಚೆನ್ನಾಗಿ ಆಗ್ತದೆ. ಈಗ ಸ್ವಲ್ಪ ನಮ್ಮ ಹತ್ರ ಪ್ರಿಪೇರ್ ಇರಲಿಲ್ಲಲ್ಲ, ಹಾಗಾಗಿ ಲೈಟ್ ಎಲ್ಲ ಸರಿ ಕಲೆಕ್ಟ್ ಮಾಡಲಿಲ್ಲ. ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಅಂತ ಇಡ್ತಿದ್ದೇವೆ ನೋಡಿ. ತುಂಬ ನೀರು ಕೂಡ ಉಂಟು, ಡೀಪಾಗಿ ಉಂಟು ನೀರು ಕೂಡ, ಯಾಕಂದರೆ ಮಳೆ ಬರ್ತಾ ಇತ್ತು ನಿನ್ನೆಯಿಂದ. ಅಲ್ಲಿ ನೋಡಿ ತಮ್ಮ ಇರ್ತಿದ್ದಾನೆ, ಇಲ್ಲಿ ತೋರಿಸ್ತೇನೆ ಇಡುವಾಗ ಯಾವ ರೀತಿ. ಈಗ ನೋಡಿ ಒಂದು ಇಟ್ಟಿದ್ದೇವೆ, ಅದು ನಾನು ತೋರಿಸಲಿಲ್ಲ, ಒಂದು ಸ್ವಲ್ಪ ಮೇಲ್ಗಡೆ ಇಟ್ಟಿದ್ದಾನೆ. ಈಗ ಇಲ್ಲಿ ಇರುವಾಗ ನಾನು ತೋರಿಸ್ತೇನೆ ನಿಮಗೆ ಕ್ಲಿಯರ್ ಆಗಿ. ನೀರು ನೋಡಿ ತುಂಬ ಡೀಪಾಗಿ ಉಂಟು ನೀರು, ಹಾಗಾಗಿ ವಾಯ್ಸ್ ಕೂಡ ನಿಮಗೆ ಕ್ಲಿಯರ್ ಆಗಿ ಉಂಟು ಅಂತ ಗೊತ್ತಿಲ್ಲ, ಯಾಕಂದರೆ ನೀರು ಸೌಂಡ್ ಜಾಸ್ತಿ ಉಂಟು. ಸ್ವಲ್ಪ ನೀರು ಕೂಡ ತುಂಬ ಉಂಟು, ಇಷ್ಟು ನೀರಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ, ನಡಿಲಿಕ್ಕೆ ಕೂಡ ಆಗ್ತಿಲ್ಲ ಅಷ್ಟು. ಸ್ವಲ್ಪ ಇಲ್ಲಿ ನೋಡಿ ಈಗ ಇದು ನೋಡಿ ಈಗ ಒಂದು ಇಟ್ಟಿದೆ, ಈ ರೀತಿ ಇಡುದು. ಅದು ತಿನ್ಲಿಕ್ಕೆ ಅಂತ ಬರುವಾಗ ಸ್ವಲ್ಪ ಹೊತ್ತಾದ್ಮೇಲೆ ಅದರ ಪರಿಮಳಕ್ಕೆ ಬರ್ತದೆ ಹೊರಗಡೆ, ಆಗ ಅದನ್ನು ಹಿಡಿಯುತ್ತೆ ನೋಡಿ. ಕಲ್ಲೆಲ್ಲ ಯಾವ ರೀತಿ ಸಟ್ ಮಾಡಿದ್ದೇವೆ ಅಂತ. ಇದು ಚಿಕ್ಕದು, ದೊಡ್ಡದೊಂದು ಇಟ್ಟು ತೋರಿಸ್ತೇನೆ. ಹೋಗ್ಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಉಂಟು, ಯಾಕೆಂದರೆ ತೋಡಲ್ವಾ, ನಡಲಿಕ್ಕೆಲ್ಲ ಕಷ್ಟ ನೋಡಿ. ಯಾವ ರೀತಿ ಉಂಟು ಬಂಡೆ ಕಲ್ಲೆಲ್ಲ ಅಂತ. ಡೀಪ್ ಕೂಡ ಉಂಟು, ತುಂಬ ಡೀಪ್ ಉಂಟು. ನಾನೊಮ್ಮೆ ಈಗ ನಿಲ್ಲಿಸಿ, ಇದು ನೋಡಿ ತುಂಬ ಡೀಪ್ ನೋಡಿ. ಅಲ್ಲಿ ತುಂಬ ಡೀಪ್ ಇತ್ತು, ಲೈಟ್ ಇಲ್ಲ ನಮ್ಮ ಹತ್ರ. ನಿಮಗೆ ರಾತ್ರಿ ಕಾಣ್ತದಿಲ್ವಾ ಗೊತ್ತಿಲ್ಲ, ನೆಕ್ಸ್ಟ್ ಬರುವಾಗ ನಾನು ಲೈಟ್ ತರ್ತೀನಿ.
ಈಗ ನೋಡಿ ಪ್ಲಾನಿಂಗ್ ಆಗ್ತಾ ಉಂಟು ಎಲ್ಲದು. ಇಲ್ಲಿ ಒಂದು ನೋಡಿ ಚಿಕ್ಕದಿಟ್ಟಿದ್ದೇವೆ ನೋಡಿ, ಆಲ್ರೆಡಿ ಇಲ್ಲಿ ಒಂದು ಇಟ್ಟಿದ್ದೇವೆ ಚಿಕ್ಕದು. ಏನಂದರೆ ಆಳದ ಪ್ಲೇಸಲ್ಲಿ ಇಡ್ಲಿಕ್ಕೆ ಬಾರ್ದು, ನೀರು ಆಳದಲ್ಲಿ ಅದು ಸಿಗುವುದಿಲ್ಲ. ಈಗ ನೋಡಿ ಮುಂದೆ ಮುಂದೆ ಹೋಗುವ, ನಾವು 1 ಕಿಲೋಮೀಟರ್ ತನಕ ಹೋಗ್ಲಿಕ್ಕೆ ಉಂಟು. ಅಂದರೆ ತುಂಬ ಡೀಪ್ ನೀರುಂಟು, ನಡಲಿಕ್ಕೆ ಕೂಡ ಕಷ್ಟ ಇಲ್ಲಿ. ಕಾಲೆಲ್ಲ ಸ್ಕ್ರ್ಯಾಚ್ ಆಗ್ಬೋದು, ಅಷ್ಟು ಶಾರ್ಪ್ ಉಂಟು ಇದು. ಏನಂದರೆ ಈ ಕಲ್ಲುಗಳು, ಯಾಕೆಂದರೆ ನೀರು ಹೋಗಿ 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 ಕಲ್ಲುಗಳು ಶಾರ್ಪ್ ಆಗಿರ್ತದೆ. ಮತ್ತು ನಾವೇನಂದರೆ ಅಷ್ಟು ಚಿಕ್ಕದಿರುವಾಗೆಲ್ಲ ಏಡಿ ಹಿಡಿತಿದ್ವಿ, ಈಗ ಹಿಡಿಯುವುದಿಲ್ಲ. ತುಂಬ ದಿನ ಆಯಿತು, 1 ವರ್ಷನೇ 4-5 ವರ್ಷನೇ ಆಯಿತು ಹಿಡಿಯೋದೆ. ಇಲ್ಲಿ ಒಂದು ಉಂಟಂತೆ, ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಉಂಟು ಒಂದು ಏಡಿ ಆಲ್ರೆಡಿ ಕಾಣ್ತದಿಲ್ವ ಗೊತ್ತಿಲ್ಲ ನಿಮಗೆ. ಮತ್ತೆ ನಾನು ಅಟ್ಯಾಕ್ ಮಾಡ್ತೀನಿ, ಇಲ್ಲಿ ತೋರಿಸ್ತೇನೆ. 1 ನಿಮಿಷ. ಆದಷ್ಟು ನಮ್ಮ ವಿಡಿಯೋದಲ್ಲಿ ತುಳು ವಾಯ್ಸ್ ಇರ್ಬೋದು, ನಾವು ಅಷ್ಟು ತುಳು ಮಾತನಾಡೋದಲ್ಲ, ಹಾಗಾಗಿ ನೋಡಿ ಇದರ ಒಳಗಡೆ ಉಂಟು. ಅದಕ್ಕೆ ಇಲ್ಲಿ ಪ್ಲಾನಿಂಗ್ ಹಾಕಿದ್ದೇವೆ ನೋಡಿ, ಸ್ಕೆಚ್ ಹಾಕಿ ಹೋಗುವ, ಮತ್ತೆ ಬಂದೇ ಬರ್ತದೆ. ವಿಡಿಯೋ ಮಾಡಲಿಕ್ಕೆ ನಮ್ಮ ಹತ್ರ ಸ್ವಲ್ಪ ಕಷ್ಟ ಆಗ್ತುಂಟು ಅಷ್ಟೇ, ಯಾಕೆಂದರೆ ನೀರು ಕೂಡ ಡೀಪ್ ಉಂಟಲ್ಲ, ನಡಿಲಿಕ್ಕೆ ಕಷ್ಟ ಉಂಟು. ಇನ್ನೊಂದು ಸ್ಟೈಲಲ್ಲಿ ಕೂಡ ಇದು ಮಾಡ್ತಾರೆ, ಏನಂದರೆ ವಿಡಿಯೋ ಅದೇನಂದರೆ ಕೂರಿ ಇಟ್ಟು ಮಾಡ್ತಾರೆ. ಕೂರಿ ನೋಡಿ. ಈಗ ಸ್ವಲ್ಪ ನಾನು ಸ್ಟಾಪ್ ಮಾಡ್ತೀನಿ, ನಂತರ ತೋರಿಸ್ತೇನೆ ಫೈನಲ್ ಆಗಿ. ನೋಡಿ ಈಗ ಆಲ್ರೆಡಿ ಇಟ್ಟಿದ್ದೇವೆ, ಇಲ್ಲಿ ಇರ್ತಿದ್ದೇವೆ ನೋಡಿ, ಯಾವ ರೀತಿ ಇರ್ತೇವೆ ಅಂತ ನೋಡಿ. ಅಲ್ಪ ಅಂಚಿದಿಲ್ಲ ಬೆಂಡು ಅಲ್ಪ ಹೆವಿ ಎಕ್ಸ್ಪೀರಿಯನ್ಸ್. ನಮ್ಮ ಮಾವ ಕೂಡ ಬಂದರು ನಮ್ಮ ಜೊತೆ, ಅವರಿದ್ರಿಂದ ಈಗ ಆನೆ ಬಲಾನೆ ಏಡಿ ಹಿಡಿಲಿಕ್ಕೆ. ನಾವು ಒಂದು 4 ವರ್ಷದಿಂದ ನಾವೆಲ್ಲ 1-2 ಬಕೆಟ್ ಇಟ್ಟಿದ್ದೇವೆ, ಅಷ್ಟು ಹೆವಿ ಎಕ್ಸ್ಪೀರಿಯನ್ಸ್ ಉಂಟು ಅವರಿಗೆ. ಅವರ ಟ್ರೈನಿಂಗಲ್ಲಿ ಈಗ ನಾವು ಮುಂದೆ ಹೋಗೋದು. ಅವರಿಷ್ಟೊತ್ತು ಪೇಟೆಗೆ ಹೋಗಿದ್ರು, ಈಗ ಬಂದಿದ್ದಾರೆ ನೋಡಿ, ಕಾಣ್ತಾ ಇರ್ಬೋದು ಲೈಟ್ ಅವರದು. ಎಕ್ಸ್ಪೀರಿಯನ್ಸ್ ಉಂಟು ಅವರಿಗೆ ತುಂಬ. ಇನ್ನೊಮ್ಮೆ ಮಳೆಗಾಲದಲ್ಲಿ ಮಾಡ್ತೀನಿ ವಿಡಿಯೋ, ನಾನು ಮಾತಾಡ್ತಿದ್ರೆ ಅದು ಏಡಿ ಕೂಡ ಓಡ್ತದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಈಗ ನೋಡಿ ನಾವು ಆಗ ಇಟ್ಟು ಬಂದಿದ್ದೇವಲ್ಲ, ಈಗ ಅದನ್ನು ಮೇಲ್ಗಡೆಯಿಂದ ಇಟ್ಟದ್ದು, ಈಗ ಕೆಳಗಡೆಯಿಂದ ಅದನ್ನು ನೋಡಿಕೊಂಡು ಬಂದಿದೆ ಅಂತ ಏಡಿ. ಈಗ ನೋಡಿ ಹೊರಟಿದ್ದೇವೆ ನಾವು, ಆಲ್ರೆಡಿ ಅವರು ಮುಂದೆ ಹೋಗಿದ್ದಾರೆ ನೋಡಿ, ಕಾಣ್ತಿರ್ಬೋದು. ನಾನು ಹಿಂದುಗಡೆಯಲ್ಲಿ ಇದ್ದೇನೆ ನೋಡಿ, ಅವರು ಹೋಗ್ತಿದ್ದಾರೆ. ಈಗ ನಾವು ಲಾಸ್ಟಿಗೆ ಇಟ್ಟಿದ್ವಿ ಅಲ್ಲ, ಅಲ್ಲಿಂದ ನಾವು ಇಟ್ಟಾದ್ಮೇಲೆ ಸ್ವಲ್ಪ ಮಳೆ ಬರ್ತುಂಟು. ಈಗ ಕೂಡ ಸ್ವಲ್ಪ ಚಿಕ್ಕ ಹನಿಯಾಗಿ ಬೀಳ್ತುಂಟು ಮಳೆ, ಒಮ್ಮೆ ಬಂದು ಹೋಯಿತು. ನಾನು ಆಗ ಅದಕ್ಕೆ ವೀಡಿಯೋ ಕಟ್ಟು ಕೂಡ ಮಾಡಿದ್ದೇನೆ, ಯಾಕೆಂದರೆ ತುಂಬ ಮಳೆ ಬಂತು ನಾವು ಇರ್ತಾ ಹೋಗುವಾಗ, ಆಗ ವೀಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಈಗ ನೋಡಿ ಮತ್ತೆ ನಾನಲ್ಲಿ ಈಗ ಮಾತಾಡಲಿಕ್ಕಿಲ್ಲ, ಅದು ಓಡ್ತದೆ, ಹಾಗಾಗಿ ನಾನು ಆದಷ್ಟು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ರಾತ್ರಿ ಒಂದು 8 ಗಂಟೆ ಆಗಿದೆ, ನಾವು 7 ಗಂಟೆಗೆ ಇಟ್ಟಿದ್ದೇವೆ. ಇದಾದ ಮೇಲೆ ಸ್ವಲ್ಪ ಕೆಲಸ ಉಂಟು, ಹಾಗಾಗಿ ನೋಡಿ ಟ್ಯಾಂಕ್ ನೋಡಿ. ಈಗ ಫಸ್ಟ್ ಸಿಕ್ಕಿದೆ, ಆದಷ್ಟು ಮೆಲ್ಲ ಮಾತಾಡಬೇಕು, ಬೇರೆ ಏಡಿಗಳು ಓಡ್ತದೆ ನೋಡಿ ಎಷ್ಟು ದೊಡ್ಡದಂತ. ಮೊದಲೇ ಬೇಟೆ ಆಗಿದೆ ನೋಡಿ, ಇದನ್ನು ತಿಂದದ್ದು ನೋಡಿ ಯಾವ ರೀತಿ ತಿಂದಿದೆ ಅಂತ. ನಾನು ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಈಗ ನಾನು ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಆದಷ್ಟು ಅವರು ಹೊಡಿತಾರೆ. ದೊಡ್ಡ ಏಡಿ ಸಿಕ್ಕಿದೆ, ನಾವು ಮಾತಾಡ್ಲಿಕ್ಕೆ ಬಾರ್ದು ಇದಕ್ಕೆಲ್ಲ, ಹಾಗಾಗಿ ನಾನು ಮೆಲ್ಲ ಮಾತಾಡ್ತೀನಿ ಆದಷ್ಟು. ಈಗ ನಾನು ಮೊದಲು ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಮೊದಲು ಹೊಡಿತಾರೆ, ನಾನು ವಿಡಿಯೋ ಮಾಡೋದಲ್ಲ, ನನ್ನ ಕೈಯಲ್ಲಿ ಕತ್ತಿ ಕೂಡ ಇಲ್ಲ. ನಾನು ಮೊದಲು ಹೋದರೆ ಏಡಿ ಓಡ್ತದೆ ನನ್ನನ್ನು ನೋಡಿ. ಅವರು ಕೊಂದ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ ಒಂದುಂಟು ಆಲ್ರೆಡಿ, ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ ನೋಡಿ ಓಡ್ತದೆ, ಅಯ್ಯೋ ಒಂದು ಸಿಕ್ಕಿದೆ, ಓಡಿತ್ತು. ನಾವು ಇಳಿಯುವಾಗ ನೀರಿಗೆ ಆಲ್ರೆಡಿ ಸಿಕ್ಕಿದೆ ಒಂದು ಸಿಕ್ಕಿದೆ, ಒಂದು ಅಟ್ಯಾಕ್ ಮಾಡಿದ್ದೇವೆ ನೋಡಿ. ಪ್ರದೀಪ್ ಗೇಳು ಕಟ್ಟೆ ಹುಲಿ ಹಿಡಿದಿದ್ದಾನೆ ನೋಡಿ, ಕಾಲಲ್ಲಿ ಉಂಟು, ತೆಗಿ ಒಂದು ಸಿಕ್ಕಿದೆ. 1 ನಿಮಿಷ ನೋಡಿ ನೋಡಿ, ಕಾಲಲ್ಲಿ ಹಿಡಿದಿದ್ದಾನೆ ಒಂದು ದೊಡ್ಡ, ಕೈಯಲ್ಲಿ ಹಿಡಿದಿದ್ದಾನೆ. ಕೈತ್ತು ಮತ್ತೆ ಕರ್ಪಲೆ ಅವು ತಪ್ಪದಲ್ಲಿಯಾ ನೋಡಿ, ಜೀವಂತ ಏಡಿ ಹಿಡ್ದಿದ್ದೇವೆ ಫೈನಲಿ. ಅಟ್ಯಾಕ್ ಮೊಬೈಲ್ ಬರ್ತದೆ, ಮೊಬೈಲ್ 2 ಇತ್ತು, ಒಂದು ಓಡಿದೆ, ಒಂದು ಕಾಲಲ್ಲಿ ಸಿಕ್ಕೊಂಡಿದೆ.
ವಿಡಿಯೋ ಮಾಡ್ಲಿಕ್ಕೆ ನೋಡಿ ನೀರು ನೋಡಿ ತುಂಬ ನೀರುಂಟು. ಹೆವಿ ರಿಸ್ಕ್ ಇಷ್ಟು ನೀರಲ್ಲಿ ಇದು ಮಾಡೋದು. ನಿಮಗೆ ಕಾಣಲಿಕ್ಕಿಲ್ಲ, ನಾನು ಇವತ್ತು ಲೈಟ್ ಕೂಡ ತರಲಿಲ್ಲ ಸರಿಯಾಗಿ. ಆದಷ್ಟು ತೋರಿಸ್ತೇನೆ. ತುಂಬ ವೀಡಿಯೋ ಕಷ್ಟಪಟ್ಟು ಮಾಡ್ತಿದ್ದೇವೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹುಡುಕುವ ಡೆಂಜಿ ಏಡಿ ಹುಡುಕುವ. ನಮ್ಮೂರಲ್ಲಿ ಡೆಂಜಿ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ. ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಅದು ಓಡ್ತದೆ. ಅವರೇ ಮೊದಲು ಬರಬೇಕಲ್ಲ ನೋಡಿ. ಈಗ ನೋಡಿ ಮಾವ ಕೂಡ ಬಂದಿದ್ದಾರೆ. ಇದು ಯಾರು? ಅವರಿಗೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಉಂಟು ಹಿಂದಿಯಿಂದ ಕೂಡ. ನೋಡಿ ನಾನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಹೋಗ್ತಿದ್ದಾರೆ. ನೋಡುವ. ಮತ್ತೆ ಮಳೆ ಬಂದ ನೀರು ಭಾರಿ ಜಾಸ್ತಿ ಆಗಿದೆ. ನಾನೇ ಮುಳುಗುವಷ್ಟು ನೀರು ಉಂಟು. ಆದಷ್ಟು ಸೇಫ್ಟಿಯಾಗಿ ಹೋಗುವ. ನಿಮಗೆ ಕಾಣ್ತದಿಲ್ವ ಗೊತ್ತಿಲ್ಲ ನನಗೆ ಕೂಡ. ನಾನು ಮೆಲ್ಲ ಮಾತಾಡ್ತಿದ್ದೇನೆ, ಯಾಕಂದರೆ ಏಡಿ ಓಡಲಿಕ್ಕೆ ಬಾರ್ದಲ್ವ. ಪ್ರದೀಪ್ ಎಸ್ಪಿ ಸೂಪರ್ ಆಗಿ ಇದ್ದಿದ್ದೇವೆ. ಮೆಲ್ಲ ಮಾತಾಡುವ, ಆದಷ್ಟು ಕೇಳಲಿಕ್ಕೆ ಬಾರ್ದು ಏಡಿಗಳಿಗೆ. ಎರಡಿತ್ತು ಒಂದು ಓಡಿದೆ. ಈಗ ನೋಡುವ. ಇದಾದ್ಮೇಲೆ ನಮಗೆ ಪಟಾಕಿ ಬಿಡ್ಲಿಕ್ಕೆ ಉಂಟು, ಹಾಗಾಗಿ ಈಗ ಬೇಗ ಬಂದದ್ದು, ಇಲ್ಲದ್ರೆ ಲೇಟ್ ಬರಬೇಕು ಇದಕ್ಕೆಲ್ಲ. ರಾತ್ರಿಯ ಬೇಕು. ಇನ್ನೊಂದು ಸಿಕ್ಕಿದೆ ನೋಡಿ, ಇನ್ನೊಂದು ಅಟ ನೋಡಿ ಯಾವ ರೀತಿ ತಿಂತಿತ್ತಂತ ನೋಡಿ. ನೋಡಿ ಎಷ್ಟು ದೊಡ್ಡ ಇನ್ನೊಂದುಂಟು ನೋಡಿ. ನೋಡಿ ಅಟ್ಯಾಕ್ ಮಾಡುವ. ಇಲ್ಲಿ ನೋಡಿ ಕೈಯಲ್ಲಿ ಇರ್ತೀವಿ. ನಮ್ದು ಪ್ಲಾನ್ ಹೇಗೆ ಉಂಟು, ನೀವು ಕೂಡ ಇದು ಟ್ರೈ ಮಾಡಿ. ನೋಡಿ ಯಾವ ರೀತಿ ತಿಂತುಂಟಂತ, ಅದಕ್ಕೆ ಅದನ್ನು ಇಡುದು ನಾವು. ನಾವೀಗ ಸ್ವಲ್ಪ ಬೇಗ ಲೇಟ್ ಬರಬೇಕಿತ್ತು, ಇನ್ನೂ ತುಂಬ ಸಿಕ್ತಿತ್ತು. ಜೋರು ಮಾತಾಡಲಿಕ್ಕಿಲ್ಲ. ಏಡಿಗಳಿಗೆ ಕೂಡ ಕಿವಿ ಉಂಟು, ಗೊತ್ತಾಗ್ತದೆ, ಅದು ಓಡ್ತದೆ. ಮೀನು ಕೂಡ ಉಂಟು ದೊಡ್ಡ ದೊಡ್ಡದು. ನೋಡುವ. ದೊಡ್ಡ ಮೀನುಂಟು, ಬಿಗ್ ಮೀನು. ನೋಡಿ ನೋಡಿ ದೊಡ್ಡ ಮೀನು. ಅಟ್ಯಾಕ್ ಮಾಡಿ ಬಿಡಬೇಡ, ಬೇಡ ಅದು ಚಿಕ್ಕ ಮೀನು. ಬೊಚ್ಚ ಯಾವ ರೀತಿ ಇರ್ತದೆ ಅಂತ ನೋಡಿ. ರಾತ್ರಿ ಹೊತ್ತು ಮಾತ್ರ ಸ್ವಲ್ಪ ಗಲೇಜಾಗಿದೆ. ನಾವು ಕೈಯಲ್ಲಿ ಕೂಡ ಇಡ್ತೀವಿ ಜೀವಂತವಾಗಿ. ನೋಡಿ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೇವೆ ಅಂತ. ಆದಷ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ತೋಡಿನಲ್ಲಿ ಅಷ್ಟು ಈಸಿ ಇಲ್ಲ ನಿಮಗೆ ಏಡಿಲಿಕ್ಕೆ. ನೋಡಿ ಯಾವ ರೀತಿ ನೀರು ಬರ್ತುಂಟಂತ. ಇಲ್ಲಿ ಬರಲಿಲ್ಲ ಇನ್ನೂ ಕೂಡ ಏಡಿ. ಎಲ್ಲ ಕಡೆ ಬರಲಿ. ಇಲ್ಲಿ ನೋಡಿ ಇಟ್ಟಿದ್ದೇವೆ, ಬರಲಿಲ್ಲ. ಇದು ನೋಡಿ, ನಾನು ಬೆಳಿಗ್ಗೆ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೇನೆ ಈ ಫುಟೇಜ್ ನಿಮಗೆ. ನೋಡಿ ಜೋಗ ಜಲಪಾತ, ಮಿನಿ ಜೋಗ ಜಲಪಾತ ಕೂಡ ಉಂಟು. ಆಗ ಬೆಳಿಗ್ಗೆ ತೋರಿಸಿದ್ದೇನೆ. ನೀವು ಬೆಳಿಗ್ಗೆ ವಿಡಿಯೋ ಫುಲ್ಲು ನೋಡಿ, ಸಿಗ್ತದೆ ನಿಮಗೆ ಜಲಪಾತ. ನೋಡಿ ಈಗ ಇದೊಂದು ಅಪ್ಪು ಥರ ಉಂಟು. ಇಲ್ಲಿ ಹತ್ತಿ ಮೇಲ್ಗಡೆ ಹೋಗುವ. ಇಲ್ಲಿ ನಾವು ಬೆಳಿಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ, ಈಗ ಕೂಡ ಮಾಡ್ತಿದ್ದೇನೆ. ಇಲ್ಲಿ ಹತ್ತಿ ತೋರಿಸ್ತೇನೆ. ನಾನು ನೆಕ್ಸ್ಟ್ ಟೈಮು ಹೆಲ್ಮೆಟ್ ಮೌಂಟ್ ಮಾಡಿ ಕ್ಯಾಮರಾದಲ್ಲಿ ವಿಡಿಯೋ ಮಾಡ್ತೀನಿ, ಕ್ಲಿಯರ್ ಆಗಿ ಕಾಣ್ತದೆ. ಅದೇನಂದ್ರೆ ನಾವು ವಿಡಿಯೋ ಮಾಡುವಾಗ ಮೊದಲು ಹೋಗ್ಲಿಕ್ಕೆ ಆಗೋದಿಲ್ಲ, ಕ್ಯಾಮರಾ ಇಟ್ಕೊಂಡು ಏಡಿ ಹೊಡಿಲಿಕ್ಕೆ ಆಗೋದಿಲ್ಲ. ಅವರು ಹೊಡಿಬೇಕಲ್ಲ, ಅದಕ್ಕೆ ನಾನು ಹಿಂದ್ಗಡೆಯಿಂದ ಹೋಗುದು. ಇಲ್ಲಿ ತುಂಬ ನೀರುಂಟು, ಜಾರ್ತದೆ ಕೂಡ. ಇನ್ನು ನಾವು ಮಿಸ್ಟೇಕ್ ಮಾಡಿದ್ದೇನೆ ಅಂದರೆ ಲೈಟ್ ಇಲ್ಲ ನಮ್ಮ ಹತ್ರ ಸ್ವಲ್ಪ. ಎರಡು ಸಿಕ್ಕಿದೆ ಅಷ್ಟೇ. ಇಲ್ಲಿ ನೋಡಿ, ನಾವು ಬರೋಕ್ಕಿಂತ ಮುಂಚೆನೆ ಡೀಲ್ ಮಾಡಿದೆ ಏಡಿಗಳು ಆಲ್ರೆಡಿ. ಇಲ್ಲಿ ಇರ್ಬೋದು, ಎಲ್ಲಿ ಅದು ಹುಡುಕುವ ಸ್ವಲ್ಪ. ಕಲ್ಲದರಿಪು ಇಲ್ಲಿ ಇರ್ಬೋದು ಎಲ್ಲಿಯಾದರೂ. ಸೂಪರ್ ನೋಡಿ. ಇದು ಮತ್ತೆ ಹೆಲ್ದಿ ಫುಡ್ ಏಡಿ ಎಲ್ಲ. ಆಲ್ರೆಡಿ ತಿಂದು ಹೋಗಿದ್ದು. ಇದು ರಾತ್ರಿ ಹೊತ್ತು ಮಾಡಿದ್ರೆ ನಿಮಗೆ ಕಾಣಲಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ಫ್ಲ್ಯಾಶ್ ಲೈಟ್ ಎಲ್ಲ ರೆಡಿ ಮಾಡಿಕೊಂಡು ಹೊಡೆಯುವ ಮಳೆಗಾಲದಲ್ಲಿ. ಈಗ ಇಲ್ಲಿ ಆಗ ಫಸ್ಟಿಗೆ ನಾವು ಒಂದು ಕೊಂದ್ವಿ ಅಲ್ಲ, ಅದು ಇದೇ ಸ್ಪಾಟ್. ನಾವು ಆ ಕಡೆಯಿಂದ ಬಂದದಲ್ಲ. ಭಾರಿ ನೀರುಂಟು. ಅವೇ
ಇಲ್ಲಿ ಬರಲಿಲ್ಲ, ಇದು ಚಿಕ್ಕದು ಸಿಕ್ಕಿದೆ ಅಷ್ಟೇ. ಇದು ಇದರ ಸ್ಮೆಲ್ಲಿಗೆಲ್ಲ ಬರೋದು ಗೊತ್ತಾಯ್ತಾ ನಿಮಗೆ? ನೋಡಿ ಇದಕ್ಕೆ ಭಾರಿ ಕಷ್ಟ ಉಂಟು ಹೀಗೆ ಮಾಡಲಿಕ್ಕೆ ಮಾತ್ರ. ಇಲ್ಲಿ ನೋಡಿ ಇನ್ನು ಸ್ವಲ್ಪ ಹಾಲು ಉಂಟು. ಒಯ್ಟೆ ಬರ್ತಾನ ನೋಡಿ. ಇಲ್ಲಿ ಒಂದು ಸಿಕ್ಕಿದೆ, ಉಂಟಾ? ಇಲ್ಲಿ ಒಂದು ಉಂಟಂತೆ, ಆಲ್ರೆಡಿ ತಿಂದು ಹೋಗಿದೆ. ಏಡಿಗಳು ಕೂಡ ಚಾಲು ಉಂಟು ನೋಡಿ, ಇದರ ಒಳಗಡೆ ಹೋಗಿ ಆಗಿದೆ, ತಿಂದಾಗಿದೆ. ಏಡಿಗಳು ಬೇಗ ಬರಬೇಕಿತ್ತು, ನಾವು ನೆಕ್ಸ್ಟ್ ಟೈಮ್ ಮಿಸ್ ಮಾಡೋದಿಲ್ಲ. ಇನ್ನೊಮ್ಮೆ ವಿಡಿಯೋ ಮಾಡ್ತೀನಿ. ಕೆಲವು ಲೇಟ್ ಮಾಡಿ ಕೆಲವು ಭಯಂಕರ ಏಡಿಗಳೆಲ್ಲ ನೋಡ್ಲಿಕ್ಕೆ ಸಿಕ್ತು ಅಂತ ಆದರೆ ಕೆಲವು ತಿಂದು ಹೋಗಿದೆ. ಅದು ಕೂಡ ಸಾಫ್ಟ್ ಆಗಿದೆ. ಫುಲ್ಲು ನೀರು, ಮತ್ತೆ ನೀರಿರೋದು ಎಲ್ಲಿ? ಮಳೆಗಾಲ ಅಲ್ವಾ? ನೋಡಿ ಇಲ್ಲಿ ಕೂಡ ತಿಂದು ಹೋಗಿದೆ ಆಲ್ರೆಡಿ. ನಮ್ಮ ಎರಡೇ ಸಿಕ್ಕಿದ್ದು, ಇಷ್ಟೊತ್ತಿಗೆ 3 ಏನೋ ಸಿಕ್ಕಿದೆ ಅಷ್ಟೇ. ಯಾಕಂದ್ರೆ ನೀರು ಕೂಡ ಇಷ್ಟು ನೀರಲ್ಲಿ ಇದಿಲಿಕ್ಕೆ ಇಲ್ಲಿ ನೋಡಿ, ಇಲ್ಲಿ ಒಂದು ಅಟ್ಯಾಕ್ ಆಗಿದೆ ನೋಡಿ, ಯಾವ ರೀತಿ ತಿಂತದೆ ಅಂತ ನೋಡಿ ಏಡಿಗಳು. ಅಟ್ಯಾಕ್ 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 ಆಗಿದೆ ನೋಡಿ. ಇದೆಲ್ಲ ತಿಂತ ಲೂಸಿ ಮಂತ ಬಿಟ್ಟು ಆಲ್ರೆಡಿ ಎಲ್ಲ ತಿಂದಾಗಿದೆ. ನಾವೇನಂದ್ರೆ ಮನೆಗೆ ಹೋಗಿ ಸ್ವಲ್ಪ ತಿಂಡಿ ತಂದಿದ್ವಿ ಬೇಕರಿಯಿಂದ, ಅದನ್ನು ತಿಂತಾ ಇದ್ವಿ, ಸೂಪು ಪಾಪ್ಕಾರ್ನ್ ಎಲ್ಲ. ಆ ರೀತಿ ಆಗಲಿಲ್ಲ. ಈಗ ಇನ್ನೊಮ್ಮೆ ಇನ್ನೊಂದು ಸರ್ತಿ ಮಾಡ್ತೀನಿ ನಿಮಗೆ ವಿಡಿಯೋ ಇದರದ್ದು. ಕಮ್ಮಿ ಇರುವಾಗ ಮಾಡುವ. ಮತ್ತೆ ಟಾರ್ಚ್ ಕೂಡ ಇಲ್ಲಿ ಬೆಳಕಿಲ್ಲ ಅಷ್ಟು ನಮ್ಮದು. ಇಲ್ಲಿ ನೋಡಿ, ನಾವು ಇತ್ತದಲ್ಲಿ ಇಲ್ಲಿ ಬಂದಿದೆ ನೋಡಿ. ನೀರು ಹೆವಿ ಇಲ್ಲೊಂದು ಇಲ್ಲೊಂದು ಸಿಕ್ಕಿದೆ ನೋಡಿ ಆಲ್ರೆಡಿ. ಇಲ್ಲೊಂದು ಅಟ್ಯಾಕ್ ಮಾಡಿದ್ದಾವೆ ನೋಡಿ ನೋಡಿ. ನಮ್ಮ ನೀರುಂಟಲ್ಲ ಕಾಣುದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕೈಯಲ್ಲಿ ಹಿಡಿತಿದ್ದೇವೆ. ನಾನು ಮುಂದೆ ಹೋಗ್ತೀನಿ ಎದ್ದೆಲ್ಲೆದ್ದಲು ಸ್ವಲ್ಪ. ಇಲ್ಲಿ ನೋಡಿ, ಸ್ಪಾಟಿನ ಹತ್ತಿರ ಇರ್ತದೆ, ಒಂದು 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತದೆ. ನೋಡುವ, ನಿಮಗೆ ಕಾಣ್ತದಿಲ್ಲ ಗೊತ್ತಿಲ್ಲ, ನಾನು ನೋಡ್ತೀನಿ. ನೋಡಿ ಎಷ್ಟು ಕಷ್ಟ ಉಂಟಂತ ಏಡಿಯಲ್ಲಿ ಇಡಲಿಕ್ಕೆಲ್ಲ. ನಮ್ದು ಟಾರ್ಚ್ ಬೆಳಕು ಸ್ವಲ್ಪ ಕಡಿಮೆ ಉಂಟು, ಹಾಗಾಗಿ ನಾನು ನೋಡಿ ನೀವು ಸ್ವಲ್ಪ ಬಗ್ಗಿ ಇರ್ಬೋದು ವಿಡಿಯೋ, ಯಾಕಂದ್ರೆ ನಾನು ಹೈಟಿನೇ ಮಾಡ್ಲಿಕ್ಕೆ ಆಗುದು. ನಾನು ಫಿಶ್ ಕೂಡ ನೋಡ್ತಾ ಹೋಗ್ತಿದ್ದೀನಿ. ಅಲ್ಲೆಲ್ಲ ಅಟ್ಯಾಕ್ ಮಾಡಿದೆ, ಅಲ್ಲೆಲ್ಲ ಅಟ್ಯಾಕ್ ಮಾಡಿದೆ, ಅದು ಕೂಡ ಮಿಸ್ ಆಯ್ತು, ಚಿಕ್ಕದು. ಈಗ ನಾನೇ ಮುಂದೆ ಬಂದಿದ್ದೇನೆ ನಿಮಗೆ ತೋರಿಸುವ ಅಂತ. ನನ್ನ ಹತ್ರ ಕತ್ತಿ ಕೂಡ ನಿಂತು ಅಂತ ಇರ್ತಾನೆ. ನಿನ್ನ ಲೈಟ್ ಇದ್ದ ಮುಲ್ಪ ದೀತಿಜ ನೋಡಿ, ನೀರು ಎಷ್ಟು ಫೋರ್ಸಲ್ಲಿ ಉಂಟಂತ ನೋಡಿ. ಎಷ್ಟು ಫೋರ್ಸಲ್ಲೆಲ್ಲ ಮೊಬೈಲ್ ಇದ್ದೆ, ಮೊಬೈಲ್ ಗೊತ್ತಾವ ಟಾರ್ಚ್ ನಡಿಲಿಕ್ಕೆ ಆಗಲಿಲ್ಲ. ಒಟ್ಟಿಗೆ ಹೋಗಿ ನಾನು ತೊಳ್ದಿದ್ದೇನೆ ಕಾಲಲ್ಲಿ. ಇಲ್ಲಿ 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 ಸಿಕ್ಕಿದೆ ನೋಡಿ, ಸ್ವಲ್ಪ ಬಿದ್ದಿದೆ ಅಷ್ಟೇ. ಈಗ ಇಲ್ಲಿ ನೋಡಿ, ನಾವು ಇಟ್ಟದ್ದು ವೇಸ್ಟೇಜ್ ಎಲ್ಲ ಕೋಳಿದ್ದು. ಇಲ್ಲಿ ಇಲ್ಲಿ ಒಂದು ಸಿಕ್ಕಿದೆ ದೊಡ್ಡ ದೊಡ್ಡ ಇದು ಅಧಿಕಾರ ಸಂಘ ಅಂತ ಸೀರೆ ಎತ್ತ ಹಾಕುನದ.
ಐಕ್ಯ ಬಂದ ನೀಗ ಎದುರು ಪೋಡ್ಚ ಕೈಟೆ ಬೋಡ ಕೈಟೆ ಕೊಡ ಪೋಡ್ಚು ಅಲ್ಲಲ್ಲಿ ಸತ್ಯ ಹತ್ತು ಎದುರು ಪೋಲ್ಚ ಸಿಕ್ತು, ಇನ್ನೊಂದು ಸಿಕ್ತು ನೋಡಿ, ಇನ್ನೊಂದು ಸಿಕ್ತು ಏರ್ಲ ಪೋಡ್ಚ ಉಂಟು ನೋಡಿ. ಇಲ್ಲೆಲ್ಲ ಇಟ್ಟಿದ್ದೇವೆ. ನಾನು ಹತ್ತೆರಡು ಕೊಡಪ್ಪ, ಕೈ ಚಾಲಿ ಮಾಡ್ಲಿಕ್ಕೆ ಆಗಲಿಲ್ಲ ನೋಡಿ. ನಮ್ಮ ಮುಂದೊಂದು ಬೊಮ್ಮೆ ಇಲ್ಲೇ ಉಂಟು ನೋಡಿ, ನೋಡಿ ಅಣ್ಣ ಡೀಲ್ ಮಾಡ್ತಾನೆ ಯಾವ ರೀತಿ ಅಂತ ನೋಡಿ. ನೋಡಿ 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 ಡೀಲ್ ಆಗಿದೆ, ಕ್ಲಿಯರ್, ಇದು ಕ್ಲಿಯರ್ ಆಗಿದೆ ನೋಡಿ. ಈಗ ಇಲ್ಲಿ ಒಂದು ನೋಡುಂಡು ಇಲ್ಲಿ ಒಂದು ನಿಮಿಷ ನನ್ನ ಕೈಯಲ್ಲಿ ಕೋಲು ಉಂಟು, ಇಟ್ಕೊಳ್ತೀನಿ ನೋಡಿ ಎಷ್ಟು ದೊಡ್ಡದಂತ ನೋಡಿ. ನೀವೇ ಬತ್ತಲೆ ನೀರು ಬೇಕಾದ್ರೆ ಹೆವಿ ಎಕ್ಸ್ಪೀರಿಯನ್ಸ್ ಮಾವೇ ಇರ್ತಿದ್ದಾರೆ ಈಗ ನೋಡಿ. ಹೆವಿ ಎಕ್ಸ್ಪೀರಿಯನ್ಸ್ ನೋಡಿ ಎಷ್ಟು ಇತ್ತಂತ. ಇಲ್ಲಿ ನೋಡಿ ಎಷ್ಟು ಹೈಟ್ ಉಂಟು, ನೀವು ಕೋಲು ನೋಡಿ ಇರ್ಬೋದು. ಒಂದು ಸಿಕ್ತೇನೆ ಇಲ್ಲಿ ನೋಡಿ, ಇದನ್ನು ತಿಂತ ಇರ್ತದೆ ಅದು ಇತ್ತು ನೋಡಿ. ಈಗ ನಾವು ಸಂಘದ ಕೆಳಗಡೆ ಬಂದು ನೋಡಿ, ಇದು ಸಂಘ. ಈಗ ಶುರು ಮಾಡುವ ಬೇಕರಿ. ಈಗ ಸಂಘದ ಕೆಳಗಡೆ ಬಂದೇವೆ, ನೋಡುವ ಸಿಗ್ತದಂತ. ನಾನು ಕಮಿಟಿ ಮಾಡುವಷ್ಟರಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ ನೋಡಿ. ಎಷ್ಟು ಸ್ಪೀಡ್ ಇರಬೇಕು ಇದಕ್ಕೆಲ್ಲ. ಇದೆಲ್ಲ ವೀಡಿಯೋ ಮಾಡ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಎಲ್ಲ ಸೆಕೆಂಡ್ಗಳಲ್ಲಿ ಮಿಸ್ ಮಾಡ್ತದೆ, ಏಡಿಗೆಲ್ಲ ಸೆಕೆಂಡ್ಗಳಲ್ಲಿ ಮಿಸ್. ನೋಡಿ ಎಷ್ಟು ನೀರು ಉಂಟು ನೋಡಿ, ಕಾಲೇ ಮುಳುಗುವಷ್ಟು ಉಂಟು. ಡೀಪ್ ಉಂಟು ನೋಡಿ, ಡೀಪ್ ಉಂಟು ನೋಡಿ. ಅಲ್ಲಿ ಇರ್ಬೋದು ಮೇಲ್ಗಡೆ ನೋಡಿ. ನಮ್ದೆಲ್ಲ ಹಿಡಿದಾಯ್ತು, ಎಲ್ಲ ಸ್ಪಾಟ್ ನೋಡಿದ್ದೇವೆ. ಸ್ವಲ್ಪ ಸಿಕ್ಕಿದೆ, ಒಂದು 7-8 ಸಿಕ್ಕಿದೆ ಅಂತ ನೋಡುವ. ಈಗ ನಾವು ಮೇಲ್ಗಡೆ ಹೋಗಿ ನಿಮಗೆ ತೋರಿಸ್ತೇನೆ ಎಷ್ಟು ಉಂಟಂತ. ಮನೆಗೆ ಹೋಗಿ ತೋರಿಸ್ತೇನೆ ನೋಡಿ ಎಷ್ಟು ಸಿಕ್ಕಿದೆ ಅಂತ. ಈಗ ತೋರಿಸ್ತೇವೆ ನೋಡಿ ಎಷ್ಟು ಸಿಕ್ಕಿದೆ ಅಂತ. ಎಲ್ಲ ಓಡಿದೆ ಆಲ್ರೆಡಿ. ನೋಡಿ ಎಷ್ಟು ಉಂಟಂತ. ಇದು ನೋಡಿ ಎಷ್ಟು ದೊಡ್ಡದಂತ. ಹೌದು ಒಂದು ನಲ್ಲ ಭೂತ ಅಂದ ಬಿಡ್ತಿದ್ವಿ. ಭಾರಿ ಪರಿಮಳ ಉಂಟು ಡೆಂಜಿಗಳು. ನೋಡಿ ಎಷ್ಟು ಉಂಟಂತ. ಇದನ್ನು ನಾನೇ ನೋಡ್ತಿದ್ದಲ್ಲ. ಫಸ್ಟ್ ಬೇಟೆ ಒಂಜೆ ಬೆಟ್ಟರು ಸಾಹಿತ್ಯ ಓದ್ತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್. ಒಂದು ಹಾಕದಂದ ಒಂದು ಏನ್ ಹಾಕದ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲ ಕೊಂಬಾರ್ದ